ಹೋಳಿಗೆ ತಡ್ತಾ ಇದ್ದಾರೆ, ಹೋಳಿಗೆ ಬೇಯಿಸ್ತಾ ಇದ್ದಾರೆ. ಒಲೆ ಮೇಲೆ ಹೋಳಿಗೆ ಬೇಯ್ತಾ ಇದೆ. ಏನು ಸುವಾಸನೆ ರೀ! ಹಾಂ ಹಾಂ ಹಾಂ, ಎಂಥ ಸೂಪರಾಗಿರ್ತಕ್ಕಂಥ ಹೋಳಿಗೆ. ಬಿಸಿ ಬಿಸಿ. ಶ್ರೀ ಮಾರುತಿ ಮೆಸ್ ಅಂತೇಳಿ ಡೈಲಿ ಇಲ್ಲಿ ವೆಜ್ ಊಟದ ಮೆಸ್ ಇದು. ಮೆಸ್ಸೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ಭುತವಾದಂಥ ಮೆಸ್ಸು, ಸೂಪರಾಗಿರುತ್ತೆ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಮಾಡಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಮಾರುತಿ ಮೆಸ್ಸಿಗೆ ಹೋಗ್ತಾ ಇದ್ದೀನಿ. ವೆಜ್ ಹೋಟ್ಲು, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲ ಸಿಗ್ತಕ್ಕಂಥ ಮೆಸ್ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಒಳಗಡೆ ಏನೇನಿದೆ, ಯಾವ್ಯಾವ ಟೈಪ್ ಊಟದ ವ್ಯವಸ್ಥೆ ಇದೆ ನೋಡೋಣಂತ ಬನ್ನಿ. ಹೋಳಿಗೆನ ಬೇಯಿಸಿ 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 ಪ್ಲೇಟಲ್ಲಿ ಇಡ್ತಾಯಿದ್ರು. ಜೋಳದ ರೊಟ್ಟಿನೂ ಇತ್ತು, ಅಕ್ಕಿ ರೊಟ್ಟಿನೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀಕ್ರಣೆ ಇದು. ಮುದ್ದೆನೂ ಕೊಡ್ತಾರೆ, ಮುದ್ದೆ ಸಾಂಬಾರು ಸಖತ್ತಾಗಿರುತ್ತೆ. ಅಮ್ಮ ಚೆನ್ನಾಗೈತೆ. ಏನು ತಗೊಂಡಿದ್ದೀರಿ? ಹೋಳಿಗೆ ಹೆಂಗಿತ್ತು? ಯಾವ ಊರು ಪುಟ? ಅಮ್ಮ ಹೇಗಿದೆ ಊಟ? ನೀವು ಮಾಡ್ದಂಗೆ ಇದೆಯಾ ಊರಲ್ಲಿ? ಯಾವ್ದು ನಿಮ್ಮದು ತುಮಕೂರಾ? ಎಲ್ಲ ಒಂದೇ ಫ್ಯಾಮಿಲಿಯರಾ? ವೀರಶೈವರು, ಲಿಂಗಾಯತರು. ಒಳ್ಳೆಯದಾಗಲಿ. ಸಾಹೇಬ್ರೆ ಯಾವ ಊರು? ನಮ್ಮೂರು ಕೋಣಂದೂರು. ಕೋಣಂದವರು, ರಿಪ್ಪನ್ಪೇಟೆ. ನಮ್ಮ ತಂದೆಯವ್ರ ಊರ ಹತ್ರ. ಹೇಗಿದೆ ಹೋಳಿಗೆ? ಭಾಳ ಚೆನ್ನಾಗಿದೆ. ಹೌದಾ? ಹೋಳಿಗೆ ಊಟ ಮಾಡೋಕ್ಕೆ ಅಂತಲೇ ಬಂದಿದ್ದೀರಾ? ಎಲ್ಲ ಬಂದಿದ್ದೀವಿ ಫ್ಯಾಮಿಲಿ ಸಮೇತ. ಹೌದಾ? ಇವನು ಮೊಮ್ಮಗನ? ಮೊಮ್ಮಗ. ಏನೋ ಪುಟ ಹೋಳಿಗೆ ಹೆಂಗಿದೆಯೋ? ಚೆನ್ನಾಗಿದೆ. ಓಕೆ. ಹೋಳಿಗೆ ಊಟ ಭಾಳ ತುಂಬ ಚೆನ್ನಾಗಿದೆ. ಸೋಮವಾರ ಶುಕ್ರವಾರದ್ದು ಹೋಳಿಗೆ ಊಟವನ್ನು ಹಾಕ್ತಾರೆ. ಚಿತ್ರಾನ್ನ ಕೊಡ್ತಾರೆ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಕೊಡ್ತಾರೆ. ಅದ್ಭುತವಾದ ಸ್ವೀಕರಣೆ ಇರುತ್ತೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಇವತ್ತು ಹೋಗಿ ಊಟವನ್ನು ಮಾಡ್ಕೊಂಬಂದಿನಿ. ಮಜ್ಜಿಗೆನೂ ಅದ್ಭುತವಾಗಿತ್ತು. ಮೊಸರನ್ನು ಹಾಕ್ತಾರೆ ಚಟ್ನಿ ಪುಡಿಗೆ. ಚಟ್ನಿ ಪುಡಿ ಅಂತೂ ಸೂಪರಾಗಿ, ಹುಬ್ಳಿ ಕಡೆ ಚಟ್ನಿ ಪುಡಿ. ಸಾಂಬಾರು ಘಮ 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 ಅಂತ ಸುವಾಸನೆ ಬರ್ತಾಯಿತ್ತು. ಭಾಳ ರುಚಿಕಟ್ಟಾಗಿತ್ತು. ಊಟವನ್ನು ಹೊಟ್ಟೆ ತುಂಬ ಊಟ ಮಾಡಿದೆ. ದುಡ್ಡು ಕೊಡೋದನ್ನು ಮರೀಲಿಲ್ಲ. ಹೇಗಿದೆ ಸರ್ ಊಟ? ಹೋಳಿಗೆ, ಸೀಕರಣೆ, 2 ಥರ ಪಲ್ಯ, ಚಿತ್ರಾನ್ನ ಕೊಡ್ತಾರೆ, ಅನ್ನ ಸಾಂಬಾರು, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ. ಸೂಪರಾಗಿದೆ. ನೀವು ಎಲ್ಲ ಬಂದು ಸವಿರಿ ಚಾನೆಲ್ ನೋಡಿ. ತುಂಬ ಅದ್ಭುತವಾದಂಥ ಊಟ. ಜನ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇದು ಎಲ್ಲಪ್ಪ ಅಂತಂದರೆ ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಎದುರುಗಡೆ ಇದೆ. ಅಲ್ಲಿ ಬಂದೆಲ್ಲ ಭೇಟಿ ಕೊಡಿ.